ಇತ್ತ ತನಗಾದ ಅವಮಾನ ಹಾಗೂ ಸಿಗದ ಶೀಲಾಳ ಆತ್ಮ ಮಂತ್ರವಾದಿಯನ್ನು ಕೋಪದಿಂದ ಕುದಿಯುವಂತೆ ಮಾಡಿತು. ಅವನು ಶಶಾಂಕ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಹೇಳಿ ಹೊರಟು ಹೋಗುತ್ತಾನೆ. ಅವನು ಹೋದ ನಂತರ ಶಶಾಂಕ್ ಭಾಗ್ಯ ಹಾಗೂ ಪ್ರಕೃತಿಯ ಬಳಿ ಬಂದು, ಇನ್ನು ಮುಂದೆ ಈ ರೀತಿ ಕೆಲಸ ಮಾಡುವ ಮುನ್ನ ಆಲೋಚಿಸಿ, ಏಕೆಂದರೆ ಇದು ನನ್ನ ಮನೆ, ಇಲ್ಲಿ ನನಗಿಷ್ಟವಿರದ ಕೆಲಸ ಮಾಡಿದರೆ ನನ್ನ ಕೆಟ್ಟ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ರೂಮಿನೊಳಗೆ ಹೋಗುತ್ತಾನೆ. ಇತ್ತ ಪ್ರಕೃತಿಯ ತಂದೆಗೆ ಅನುಮಾನ ಶುರುವಾಗಿತ್ತು. ಆದರೂ ಅದನ್ನು ತೋರಿಸಿಕೊಳ್ಳದೆ ಸುಮ್ಮನಾದರು. ಮನೆಯ ಎಲ್ಲ ಶುದ್ಧ ಮಾಡಿ ತಾಯಿ ಮಗಳು ಶೀಲಾಳ ಆತ್ಮಕ್ಕೆ ಶಾಪವಾಕುತ್ತಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಶೀಲಾ ಇನ್ನೇನು ಮಂತ್ರವಾದಿಯ ವಶವಾಗುವುದರಲ್ಲಿದ್ದಳು. ನಿನ್ನ ದಾರಿಗೆ ಮುಳ್ಳಾಗಿದ್ದ ಅವಳ ಆತ್ಮ ಸಂಪೂರ್ಣವಾಗಿ ನಾಶವಾಗುವುದರಲ್ಲಿ ಇತ್ತು. ಆದರೆ ಈ ಹಳಿಯಂದಿರ ಕಾರಣದಿಂದ ಅವೆಲ್ಲ ತಪ್ಪಿತು. ಈಗ ಹೇಗೆ ಅವಳನ್ನು ಈ ಮನೆಯಿಂದ ಓಡಿಸುವುದು ಎಂದು ಭಾಗ್ಯ ಅವರು ತಮ್ಮ ಕೋಪ ಹೊರಹಾಕುತ್ತಿದ್ದರು. ಅಯ್ಯೋ ಅಮ್ಮ, ಈಗ ಮತ್ತೆ ಶೀಲಾ ನನಗೆ ತೊಂದರೆ ಕೊಟ್ಟರೆ ಹೇಗೆ ಎಂದು ಭಾಗ್ಯ ಅವರ ಬಳಿ ಹೇಳಿ ಅಳತೊಡಗಿದಳು. ಹೆದರಬೇಡ ಮಗಳೇ, ನಾನು ಬದುಕಿರುವವರೆಗೂ ಆ ಶೀಲಾಳಿಗೆ ನಿನ್ನ ನೆರಳು ಕೂಡ ಸೋಕುವುದಕ್ಕೆ ಬಿಡುವುದಿಲ್ಲ ಎಂದು ಸಮಾಧಾನ ಮಾಡಿದರು. ಇದನ್ನು ಕೇಳಿಸಿಕೊಂಡ ಶೀಲಾಳ ಆತ್ಮ ಜೋರಾಗಿ ನಗುತ್ತಾ, ಹಾಗಾದರೆ ಮೊದಲು ನಿನ್ನನ್ನು ಸಾಯಿಸಿ ನಂತರ ಪ್ರಕೃತಿಯ ಕತೆ ಮುಗಿಸುವೆ ಎಂದು ಹೇಳಿತು. ನಿಮ್ಮಿಬ್ಬರನ್ನು ನಾನು ಜೀವಂತ ಬಿಡುವುದಿಲ್ಲ. ನಿಮ್ಮಿಬ್ಬರ ಆತ್ಮದ ಜೊತೆಗೆ ನನ್ನ ಹಾಗೂ ನನ್ನ ಮಗುವಿನ ಆತ್ಮ ಈ ಲೋಕ ಬಿಟ್ಟು ಹೋಗುವುದು ಎಂದು ಜೋರಾಗಿ ನಗುತ್ತಿತ್ತು. ಇತ್ತ ತನಗಾದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಮಂತ್ರವಾದಿ ಯೋಚಿಸುತ್ತಿರುತ್ತಾನೆ. ಹೇಗಾದರೂ ಮಾಡಿ ಆ ಶಶಾಂಕ್ನ ಕತೆ ಮುಗಿಸಿ ಆ ಶೀಲಾಳ ಆತ್ಮ ನನ್ನ ಕೈವಶ ಮಾಡಿಕೊಳ್ಳುತ್ತೇನೆ ಎಂದು ಶಪಥ ಮಾಡುತ್ತಾನೆ. ಅದರಂತೆ ಅವನು ಆತ್ಮಗಳನ್ನು ಉಪಯೋಗಿಸಿ ಶಶಾಂಕ್ನನ್ನು ಸಾಯಿಸಲು ತಯಾರಿ ನಡೆಸುತ್ತಾನೆ. ಮಂತ್ರವಾದಿ ಶಶಾಂಕ್ ಏನು ಮಾಡಲು ಹೊರಟಿದ್ದಾನೆ? ಅವನಿಗೆ ಶೀಲಾಳ ಆತ್ಮ ಸಿಗುತ್ತದಾ ಅಥವಾ ಅವನೇ ಬಲಿಯಾಗುತ್ತಾನಾ? ಶೀಲಾ ಶಶಾಂಕ್ನನ್ನು ಕಾಪಾಡಿಕೊಳ್ಳುತ್ತಾಳ? ಶಶಾಂಕ್ನನ್ನು ಸಾಯಿಸಿ ಶೀಲಾಳ ಆತ್ಮ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಆ ಮಂತ್ರವಾದಿ ಪಣ ತೊಡುತ್ತಾನೆ. ಅದರಂತೆ ಸಂಚು ರೂಪಿಸಿ ಭಾಗ್ಯ ಅವರಿಗೆ ಕರೆ ಮಾಡುತ್ತಾನೆ. ನೋಡಿ, ನಿಮ್ಮ ಮಗಳ ಜೀವನ ತೊಂದರೆಯಲ್ಲಿದೆ. ಆದಷ್ಟು ಬೇಗ ಶೀಲಾ ಆತ್ಮವನ್ನು ಬಂಧಿಸದಿದ್ದಲ್ಲಿ ಅದು ನಿಮ್ಮ ಮಗಳನ್ನು ಸಾಯಿಸುತ್ತದೆ ಎಂದು ಭಾಗ್ಯ ಅವರ ಬಳಿ ಆ ಮಂತ್ರವಾದಿ ಹೇಳುತ್ತಾರೆ. ಇದರಿಂದ ಭಯಗೊಂಡ ಭಾಗ್ಯ ಅವರು, ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಮಗಳನ್ನು ಬದುಕಿಸಿ, ಅವಳಿಗೆ ಏನೂ ಆಗಬಾರದು, ಅವಳು ಚೆನ್ನಾಗಿರಲಿ ಅಂತಾನೆ ಇಷ್ಟೆಲ್ಲ ಮಾಡಿದ್ದು. ನಿಮಗೆ ಎಷ್ಟು ಹಣ ಬೇಕಿದ್ರೂ ಕೊಡ್ತೀನಿ. ಆ ಶೀಲಾ ನನ್ನ ಮಗಳಿಗೆ ಏನು ಮಾಡಿದೆ ಇರೋ ಹಾಗೆ ಮಾಡಿ ಎಂದು ಕಣ್ಣೀರಿಟ್ಟರು. ನೋಡಿ ಅಮ್ಮ, ಅಂದು ಇನ್ನೇನು ಶೀಲಾಳ ಆತ್ಮ ಬಂಧಿಸಬೇಕು ಅನ್ನುವಷ್ಟರಲ್ಲಿ ನಿಮ್ಮ ಅಳಿಯ ಬಂದು ಎಲ್ಲ ಹಾಳು ಮಾಡಿಬಿಟ್ಟರು. ಈಗ ಮತ್ತೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು. ಆದ ಮೇಲೇನೆ ಅವಳ ಆತ್ಮ ಬಂಧಿಸಲು ಸಾಧ್ಯ. ನಮ್ಮ ಅಳಿಯಂದಿರು ಈ ಪೂಜೆ ಮಂತ್ರ ತಂತ್ರ ಎಲ್ಲ ನಂಬಲ್ಲ ಸ್ವಾಮಿಗಳೇ. ಏನು ಮಾಡುವುದು? ಪೂಜೆ ಎಲ್ಲಾದರೂ ಬೇರೆ ಕಡೆ ಮಾಡಬಹುದಾ? ಸಾಧ್ಯವಿಲ್ಲ. ಶೀಲಾ ಆ ಮನೆ ಬಿಟ್ಟು ಎಲ್ಲೂ ಹೊರ ಬರುವುದಿಲ್ಲ. ಹೀಗಾಗಿ ಅವಳ ಆತ್ಮ ನಿಮ್ಮ ಮನೆಯಲ್ಲಿ ಬಂಧಿಸಬೇಕು. ಅಯ್ಯೋ, ಹಾಗಾದರೆ ಇದು ಸಾಧ್ಯವಿಲ್ಲ ಅನಿಸುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಒಳ್ಳೆಯದಾಗಲಿ ಅಂತ ಒಂದು ಉಪಾಯ ಹೇಳಿಕೊಡುತ್ತೇನೆ. ಅದನ್ನು ನೀವು ಒಪ್ಪುವುದಾದರೆ ಯಾವುದೇ ತೊಂದರೆ ಇಲ್ಲದೆ ಶೀಲಾ ಆತ್ಮವನ್ನು ಬಂಧಿಸಬಹುದು. ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧ ನಾನು. ಏನು ಹೇಳಿ ಸ್ವಾಮಿ, ನಾನು ಒಪ್ಪಿಯೇ ಒಪ್ಪುತ್ತೇನೆ. ಹಾಗಾದರೆ ಒಂದು ಕೆಲಸ ಮಾಡಿ, ನಿಮ್ಮ ಅಳಿಯನ ಕೂದಲು ಅಥವಾ ಅವನು ಹಾಕಿಕೊಳ್ಳುವ ಬಟ್ಟೆಯ ತುಂಡು ತೆಗೆದುಕೊಂಡು ಬಂದು ನನಗೆ ಕೊಡಿ. ಇದರಿಂದ ಏನು ಉಪಯೋಗ ಸ್ವಾಮಿ? ಇದರಿಂದ ನಿಮ್ಮ ಅಳಿಯ ಪೂಜೆ ಮುಗಿಯುವವರೆಗೂ ನಮ್ಮ ಮಾತು ಕೇಳುತ್ತಾರೆ. ಇದರಿಂದ ಪೂಜೆಗೆ ಯಾವುದೇ ಅಡ್ಡಿ ಆತಂಕ ಇರುವುದಿಲ್ಲ. ಹಾಗಾದರೆ ಸರಿ ಸ್ವಾಮಿಗಳೇ, ನಾಳೆ ತಂದು ಕೊಡುತ್ತೇನೆ. ನನ್ನ ಅಳಿಯಂದಿರಿಗೆ ನನ್ನ ಮಗಳ ಮೇಲೆ ಪ್ರೀತಿ ಹುಟ್ಟಿ ಅವರಿಬ್ಬರು ಸುಖವಾಗಿದ್ದರೆ ಅಷ್ಟೇ ಸಾಕು ನನಗೆ. ಮಾರನೇ ದಿನ ಭಾಗ್ಯ ಅವರು ಪ್ರಕೃತಿಗೆ ಶಶಾಂಕ್ ನಿದ್ರಿಸುವಾಗ ಅವನ ಕೂದಲನ್ನು ಸ್ವಲ್ಪ ಕತ್ತರಿಸಿ ಕೊಡುವಂತೆ ಹೇಳುತ್ತಾರೆ. ಭಾಗ್ಯ ಅವರು ಹೇಳಿದಂತೆ ಪ್ರಕೃತಿ ಶಶಾಂಕ್ ನಿದ್ರಿಸಿದ ಮೇಲೆ ಅವನಿಗೆ ಎಚ್ಚರವಾಗದ ಹಾಗೆ ಅವನ ಇಂತಲೇನ ಕೂದಲನ್ನು ಸ್ವಲ್ಪ ಕತ್ತರಿಸಿ ಅವಳ ತಾಯಿಗೆ ನೀಡುತ್ತಾಳೆ. ಕೂದಲನ್ನು ಪಡೆದ ಭಾಗ್ಯ ಅವರು ಜಗತ್ತನ್ನೇ ಗೆದ್ದಷ್ಟು ಬೀಗಿದರು. ಇನ್ನೆಂದು ಶೀಲಾ ಅವರ ಮಗಳ ಸೌಭಾಗ್ಯಕ್ಕೆ ಅಡ್ಡಿಯಾಗುವುದಿಲ್ಲವೆಂದು ತಿಳಿದು ಮಾರನೇ ದಿನ ಭಾಗ್ಯ ಅವರು ಶಶಾಂಕ್ನ ಕೂದಲನ್ನು ಆ ಮಂತ್ರವಾದಿಗೆ ನೀಡುತ್ತಾರೆ. ನೋಡಿ ಸ್ವಾಮಿಗಳೇ, ನೀವು ಹೇಳಿದಾಗೆ ಅಳಿಯಂದಿರ ಕೂದಲನ್ನು ತಂದು ಕೊಟ್ಟಿದ್ದೇನೆ. ಈಗ ಹೇಗಾದರೂ ಮಾಡಿ ಆ ಶೀಲಾ ಹಾಗೆ ಆ ಮರಿಪಿಶಾಚಿಯ ಆತ್ಮ ಬಂಧಿಸಿ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಅಳಿಯನಿಗೆ ಒಂದು ದಾರಿ ತೋರಿಸಿ ಆ ಆತ್ಮವನ್ನು ನನ್ನ ಕೈವಶ ಮಾಡಿಕೊಳ್ಳುತ್ತೇನೆ. ಸರಿ ಸ್ವಾಮಿಗಳೇ, ನಾನು ಪೂಜೆಯ ತಯಾರಿ ಮಾಡಿಕೊಳ್ಳುತ್ತೇನೆ. ಸರಿ, ನೀವು ಇನ್ನು ಹೊರಡಿ. ಧನ್ಯವಾದಗಳು ಸ್ವಾಮಿಗಳೇ. ನಿಮ್ಮ ಉಪಕಾರ ನಾವು ಎಂದಿಗೂ ಮರೆಯುವುದಿಲ್ಲ. ಕೂದಲು ತೆಗೆದುಕೊಂಡ ಮಂತ್ರವಾದಿಯು ಗೆಲುವಿನ ನಗೆ ಬೀರುತ್ತಾನೆ. ಎಷ್ಟೋ ವರ್ಷಗಳ ಸತತ ಪ್ರಯತ್ನದಿಂದ ಸಾವಿರಾರು ಶಕ್ತಿಯುತ ಆತ್ಮ ನನ್ನ ಕೈವಶ ಮಾಡಿಕೊಂಡರೂ ಆ ಶೀಲಾಳ ಆತ್ಮ ಎಲ್ಲಕ್ಕಿಂತ ಶಕ್ತಿಶಾಲಿ.
ಅವಳ ಆತ್ಮ ನನ್ನ ಕೈವಶವಾಗೇ ಆಗುತ್ತದೆ. ಅದಕ್ಕೂ ಮುಂಚೆ ನನ್ನ ಕಾರ್ಯ ಸಾಧನಕ್ಕೆ ಅಡ್ಡಿಯಾಗಿರುವ ಈ ಶಶಾಂಕ್ನನ್ನು ನನ್ನ ದಾರಿಯಿಂದ ಕಿತ್ತೊಗೆಯಬೇಕು. ಮಂತ್ರವಾದಿ ಒಂದು ಬೊಂಬೆ ತಯಾರಿಸಿ ಅದಕ್ಕೆ ಶಶಾಂಕ್ನ ಕೂದಲನ್ನು ಕಟ್ಟುತ್ತಾನೆ. ಆ ಬೊಂಬೆ ಶಶಾಂಕ್ನ ದೇಹದ ಜೊತೆ ಸಂಪರ್ಕ ಹೊಂದಿತು. ಅಲ್ಲಿದ್ದ ಶುರುವಾಗಿತ್ತು ಶಶಾಂಕ್ಗೆ ಮಂತ್ರವಾದಿ ನೀಡುವ ಚಿತ್ರಹಿಂಸೆ. ಕೆಲಸದ ಒತ್ತಡದ ಕಾರಣ ಮನೆಗೆ ಬಂದ ಕೂಡಲೇ ಶಶಾಂಕ್ ನಿದ್ರೆಗೆ ಜಾರಿದ. ಗಾಢ ನಿದ್ರೆಯಲ್ಲಿದ್ದ ಶಶಾಂಕ್ಗೆ ಒಂದು ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಯಾರೋ ಅವನ ಕೈ ಮುರಿದ ಹಾಗಾಗಿತ್ತು. ಆ ನೋವಿಗೆ ಶಶಾಂಕ್ ಅಮ್ಮ ಎಂದು ಚೀರುತ್ತಾ ಕೆಳಗೆ ಬಿದ್ದು ಒದ್ದಾಡುತ್ತಾನೆ. ಅವನ ಧ್ವನಿ ಕೇಳಿ ಮನೆಯ ಸದಸ್ಯರೆಲ್ಲ ಶಶಾಂಕ್ನ ರೂಮಿಗೆ ಓಡಿ ಬರುತ್ತಾರೆ. ಶಶಾಂಕ್, ಏನಾಯ್ತು ಕಂದ? ಯಾಕಪ್ಪ ಈಗ ನೆಲದ ಮೇಲೆ ಬಿದ್ದು ಒದ್ದಾಡ್ತಿದ್ದೀಯಾ? ಏನಾಗ್ತಿದೆ ಅಂತ ಹೇಳಪ್ಪ ಎಂದು ಅವನ ತಾಯಿ ಬಹಳ ಗಾಬರಿಯಿಂದ ಕೇಳುತ್ತಾರೆ. ಗೊತ್ತಿಲ್ಲ ಅಮ್ಮ, ಯಾರೋ ನನ್ನ ಕೈ ಮುರಿದ ಹಾಗಾಗ್ತಿದೆ. ತುಂಬ ನೋವು, ತಡೆಯೋಕೆ ಆಗ್ತಿಲ್ಲ. ಅಯ್ಯೋ, ಹೀಗೆ ಇದ್ರೆ ಆಗಲ್ಲ. ತಕ್ಷಣ ನಾನು ಆಂಬ್ಯುಲೆನ್ಸ್ಗೆ ಕರೆ ಮಾಡುತ್ತೇನೆ ಎಂದು ಪ್ರಕೃತಿ ಹೇಳುತ್ತಾಳೆ. ಶಶಾಂಕ್ನನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಅವನನ್ನು ಪರೀಕ್ಷಿಸಿದ ಡಾಕ್ಟರ್ಗೂ ಸಹ ಅವನ ಕೈ ಹೇಗೆ ಮುರಿಯಿತೆಂದು ಅರ್ಥವಾಗುವುದಿಲ್ಲ. ಏಕೆಂದರೆ ಅವನ ಕೈ ಮೇಲೆ ಯಾವುದೇ ರೀತಿಯ ಗಾಯಗಳಿರುವುದಿಲ್ಲ. ಗಾಯವಿಲ್ಲದೆ ಕೈ ಹೇಗೆ ಮುರಿಯಿತೆಂದು ಅವರಿಗೆ ಅರ್ಥವಾಗಲಿಲ್ಲ. ಶಶಾಂಕ್ನ ಚಿಕಿತ್ಸೆಯ ನಂತರ ಡಾಕ್ಟರ್ ಅವನನ್ನು 1-2 ದಿನ ಅಲ್ಲೇ ಉಳಿಯುವಂತೆ ಸಲಹೆ ನೀಡುತ್ತಾರೆ. ಅದರಂತೆ ಶಶಾಂಕ್ 2 ದಿನ ಅಲ್ಲೇ ಉಳಿಯುವ ನಿರ್ಧಾರ ಮಾಡುತ್ತಾನೆ. ಶಶಾಂಕ್ನನ್ನು ಆಸ್ಪತ್ರೆಯಲ್ಲಿ ನೋಡಿಕೊಳ್ಳಲು ಪ್ರಕೃತಿ ಉಳಿಯುತ್ತಾಳೆ. ಅವನಿಗೆ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಅವನು ಮಲಗಿದ ಮೇಲೆ ಅವಳು ನಿದ್ರೆಗೆ ಜಾರುತ್ತಾಳೆ. ನಡುರಾತ್ರಿಯ ಒಂದು ಹೊತ್ತಿನಲ್ಲಿ ಶಶಾಂಕ್ ಮತ್ತೆ ಜೋರಾಗಿ ಕೂಗಿಕೊಳ್ಳುತ್ತಾನೆ. ಅವನ ಆ ಕೂಗಿಗೆ ಆಸ್ಪತ್ರೆಯ ಜನರೆಲ್ಲ ಎದ್ದು ಶಶಾಂಕ್ ಬಳಿ ಓಡಿ ಬರುತ್ತಾರೆ. ಶಶಾಂಕ್ನನ್ನು ಆ ಮಂತ್ರವಾದಿ ಸಾಯಿಸಿದನೆ. ಆಸ್ಪತ್ರೆಯಲ್ಲಿರುವ ಜನರೆಲ್ಲ ಅವನ ವಾರ್ಡ್ ಮುಂದೆ ಜಮಾಯಿಸುತ್ತಾರೆ. ಅಷ್ಟೊಂದು ಭಯಂಕರ ಧ್ವನಿಯಲ್ಲಿ ಕೂಗಿರುತ್ತಾನೆ ಶಶಾಂಕ್. ಅವನ ಕೂಗಿಗೆ ಬೆದರಿದ ಪ್ರಕೃತಿ ಜೋರಾಗಿ ಚೀರುತ್ತಾ ಆಚೆ ಬಂದು ಡಾಕ್ಟರ್ನ ಕರೆಯುತ್ತಾಳೆ. ಶಶಾಂಕ್ನನ್ನು ಪರೀಕ್ಷಿಸಲು ಅಲ್ಲಿಗೆ ಬಂದ ಡಾಕ್ಟರ್ ಅವನನ್ನು ನೋಡಿ ಒಂದು ಕ್ಷಣ ದಂಗಾಗಿ ನಿಲ್ಲುತ್ತಾರೆ. ಶಶಾಂಕ್ ಅವನ ಮುರಿದ ಕೈನ ಬ್ಯಾಂಡೇಜ್ನ ಕಿತ್ತು ಬಿಸಾಕಿ ಚಾಕುವಿನಿಂದ ಅವನ ಕೈಯ ನರ ಕತ್ತರಿಸಿ ರಕ್ತ ಕುಡಿಯುತ್ತಿರುತ್ತಾನೆ. ಇದನ್ನು ನೋಡಿದ ಪ್ರಕೃತಿ ಮೂರ್ಛೆ ಹೋಗುತ್ತಾಳೆ. ಡಾಕ್ಟರ್ ಶಶಾಂಕ್ ಹಿಡಿದು ಬ್ಯಾಂಡೇಜ್ ಕಟ್ಟಲು ಹೋದಾಗ ಅವನು ಆ ಡಾಕ್ಟರ್ನನ್ನು ದೂರ ತಳ್ಳಿ ಜೋರಾಗಿ ನಗಲು ಶುರು ಮಾಡುತ್ತಾನೆ. ನನಗೆ ತುಂಬ ಹಸಿವಾಗ್ತಿದೆ. ನಾನು ಇವನನ್ನು ತಿನ್ನಬೇಕು. ಮಧ್ಯದಲ್ಲಿ ಯಾರಾದರೂ ಅಡ್ಡ ಬಂದರೆ ಅವರನ್ನು ಹೀಗೆ ತಿಂದು ಬಿಡುವೆ ಎಂದು ಹೇಳಿದ ಶಶಾಂಕ್ನ ಮಾತು ಅಲ್ಲಿದ್ದವರಿಗೆ ಭಯ ಹುಟ್ಟಿಸಿತ್ತು. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಸಾಧು ಒಬ್ಬರು ಮಂತ್ರಗಳ ಉಚ್ಚಾರಣೆಯಿಂದ ಶಶಾಂಕ್ ಮೇಲಿನ ಆತ್ಮವನ್ನು ಓಡಿಸಿ ಅವನಿಗೆ ಚಿಕಿತ್ಸೆ ಕೊಡಿಸುತ್ತಾರೆ. ಡಾಕ್ಟರ್ಗಳು ಹೆದರಿಕೊಂಡೇ ಅವನನ್ನು ಕಟ್ಟಿಹಾಕಿ ಚಿಕಿತ್ಸೆ ಕೊಡುತ್ತಾರೆ. ಅಲ್ಲಿ ನೆರೆದಿದ್ದವರೆಲ್ಲ ಪ್ರಕೃತಿಗೆ ನೀರು ಕುಡಿಸಿ ಸಮಾಧಾನ ಮಾಡುತ್ತಾರೆ. ಪ್ರಕೃತಿ ಅವಳ ತಾಯಿಗೆ ಕರೆ ಮಾಡಿ ನಡೆದ ವಿಷಯ ತಿಳಿಸುತ್ತಾಳೆ. ಅವಳ ಮಾತು ಕೇಳಿ ಭಯಭೀತರಾದ ಮನೆಯವರು ಅವನನ್ನು ನೋಡುವ ಸಲುವಾಗಿ ಆಸ್ಪತ್ರೆಗೆ ಬರುತ್ತಾರೆ. ಇದೇ ಸಮಯಕ್ಕೆ ಹೊಂಚು ಹಾಕುತ್ತಿದ್ದ ಮಂತ್ರವಾದಿ ಮನೆಯವರು ಹೊರ ಹೋದ ನಂತರ ಮನೆಯ ಬೀಗ ಮುರಿದು ಪೂಜೆ ಮಾಡಲು ಮುಂದಾಗುತ್ತಾನೆ. ಏ ಶೀಲಾ, ಅವತ್ತು ಆ ಶಶಾಂಕ್ ಬಂದಿದ್ದಕ್ಕೆ ನೀನು ನನ್ನ ಕೈ ಸೆರೆಯಾಗಲಿಲ್ಲ. ಆದರೆ ಇವತ್ತು ಆ ಶಶಾಂಕ್ ನನ್ನ ಕೈ ವಶದಲ್ಲಿದ್ದಾನೆ. ಇನ್ನೇನು ಅವನ ಪ್ರಾಣ ಪಕ್ಷಿ ಹಾರಿ ಹೋಗುವುದರಲ್ಲಿದೆ. ನನ್ನ ಕೈಯಲ್ಲಿರುವ ಈ ಬೊಂಬೆ ಇಂದು ನಿನ್ನ ಬಂಧಿಸುವ ಸಲುವಾಗಿ ಮಾಡುವ ಹೋಮಕುಂಡದಲ್ಲಿ ಸುಟ್ಟು ಹಾಕುತ್ತೀನಿ. ಆಗ ಅಲ್ಲಿರುವ ಶಶಾಂಕ್ ಪ್ರಾಣ ಕೂಡ ಆಹುತಿಯಾಗುತ್ತದೆ ಎಂದು ನಗಲು ಶುರು ಮಾಡುತ್ತಾನೆ. ಅವನ ಮಾತನ್ನು ಕೇಳಿದ ಶೀಲಾ ಒಂದು ಕಡೆ ಹೆದರಿದರೆ ಮತ್ತೊಂದು ಕಡೆ ಕೋಪದಿಂದ ಕೆಂಡವಾದಳು. ನಾನು ಈ ಮಂತ್ರವಾದಿಯ ಕೈವಶವಾದರೆ ನನ್ನ ಇವನು ಮಾಡುವ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುತ್ತಾನೆ. ನಾನು ಇವನ ಕೈವಶವಾಗಬಾರದು. ಇವನ ಕಾರ್ಯ ಸಾಧನೆಗೆ ನಾನು ಅವಕಾಶ ಮಾಡಿಕೊಡಬಾರದು ಎಂದು ಅಂದುಕೊಳ್ಳುತ್ತಾಳೆ. ಮಂತ್ರವಾದಿಯು ಮತ್ತೊಮ್ಮೆ ಪೂಜೆ ಮಾಡುತ್ತಾನೆ. ಹೋಮಕುಂಡದ ಪಕ್ಕ ಶಶಾಂಕ್ನ ಆತ್ಮವಿರುವ ಬೊಂಬೆ ಇಟ್ಟು ಅದರ ದಹನಕ್ಕೆ ತಯಾರಿ ನಡೆಸುತ್ತಾನೆ. ಮೊದಲು ಶಶಾಂಕ್ನನ್ನು ಸಾಯಿಸಿ ನಂತರ ಶೀಲಾಳನ್ನು ಹಿಡಿಯುತ್ತೇನೆ ಎಂದು ಬೊಂಬೆಯನ್ನು ಕೈಗೆ ತೆಗೆದುಕೊಳ್ಳುತ್ತಾನೆ. ಜೋರಾದ ಮಂತ್ರೋಚ್ಚಾರಣೆಯೊಂದಿಗೆ ಬೊಂಬೆಯನ್ನು ಹೋಮಕುಂಡಕ್ಕೆ ಎಸೆಯಬೇಕು ಎನ್ನುವಷ್ಟರಲ್ಲಿ ಅವನು ಶಶಾಂಕ್ನ ಮೈಮೇಲೆ ಬಿಟ್ಟಂತಹ ಆತ್ಮ ಅವನ ಮುಂದೆ ಬಂದು ನಿಲ್ಲುತ್ತದೆ. ಇದರಿಂದ ಮಂತ್ರವಾದಿಯು ದಿಗ್ಭ್ರಮೆಗೊಳಗಾಗುತ್ತಾನೆ. ಇದು ಹೇಗೆ ಸಾಧ್ಯ? ನಾನು ಕಳುಹಿಸಿದ ಆತ್ಮ ನನ್ನ ಮಾತು ಕೇಳದೆ, ನಾನು ಕೊಟ್ಟ ಕೆಲಸ ಪೂರ್ತಿ ಮಾಡದೆ ನನ್ನ ಬಳಿ ಹಿಂತಿರುಗಲು ಹೇಗೆ ಸಾಧ್ಯ ಎಂದು ಕೈಯಲ್ಲಿರುವ ಬೊಂಬೆಯನ್ನು ಕೋಪದಿಂದ ಬೆಂಕಿಗೆ ಎಸೆಯುತ್ತಾನೆ. ಅವನು ಸತ್ತಿದನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಈ ಶೀಲ ಆತ್ಮ ನನಗೆ ಬೇಕೇ ಬೇಕು. ಅವಳ ಹಾಗೂ ಅವಳ ಆ ಮಗುವಿನ ಆತ್ಮ ನನಗೆ ಸಿಕ್ಕರೆ ನಾನು ಆಸೆಪಟ್ಟ ಎಲ್ಲ ಕಾರ್ಯ ನೆರವೇರುತ್ತದೆ. ನಾನು ಈ ಹೋಮ ಬಿಟ್ಟು ಶೀಲ ಆತ್ಮ ಬಂಧಿಸುವ ಹೋಮ ಮಾಡುತ್ತೇನೆ ಎಂದು ಅವಳ ಆತ್ಮ ಬಂಧಿಸಲು ಮುಂದಾಗುತ್ತಾನೆ. ಅಷ್ಟರಲ್ಲಿ ಅವನ ಮಂತ್ರಗಳಲ್ಲಿನ
ಶಕ್ತಿ ಕುಂದುತ್ತಿರುವ ಅರಿವು ಅವನಿಗೆ ಆಗುತ್ತದೆ. ಯಾರೋ ಅವನ ಮಂತ್ರಕ್ಕೆ ತಿರುಮಂತ್ರ ಹಾಕುತ್ತಿರುವ ಶಂಕೆ ಉಂಟಾಗುತ್ತದೆ. ಏನು ಆಗುತ್ತಿದೆ ಎಂದು ತಿಳಿಯುವುದರೊಳಗೆ ಇಬ್ಬರು ಸಾಧುಗಳು ಹನುಮಾನ್ ಚಾಲೀಸ ಹೇಳುತ್ತಾ ಮನೆಯೊಳಗೆ ಬರುತ್ತಾರೆ. ಅವರ ಹಿಂದೆ ಮೈತುಂಬ ಬೂದಿ ಬೆಳೆದುಕೊಂಡಿದ್ದ ಹಲವಾರು ಸಾಧುಗಳು ಬಂದು ಆ ಮಂತ್ರವಾದಿಯ ಸುತ್ತಲೂ ನಿಲ್ಲುತ್ತಾರೆ. ನೀನು ಮುಗ್ಧ ಆತ್ಮಗಳನ್ನು ಬಂಧಿಸಿ ಅವುಗಳಿಗೆ ಕಿರುಕುಳ ಕೊಟ್ಟು ಕೆಟ್ಟ ಕೆಲಸಗಳಿಗೆ ಬಳಸಿಕೊಳ್ಳುವ ವಿಷಯ ನಮಗೆ ತಿಳಿದಿದೆ. ಇಲ್ಲಿಗೆ ನಿನ್ನ ಆಟ ಮುಗಿಯಿತು. ಇನ್ನು ನಿನ್ನ ಬಳಿ ಇರುವ ಆತ್ಮಗಳಿಗೆ ಮುಕ್ತಿ ಸಿಗುವ ಸಮಯ. ಅವುಗಳನ್ನು ನಿನ್ನ ಬಂಧನದಿಂದ ಬಿಡಿಸಲು ಬಂದಿದ್ದೇವೆ ಎಂದು ಒಬ್ಬರು ಸಾಧು ಹೇಳುತ್ತಾರೆ. ಇದರಿಂದ ಕೋಪಗೊಂಡ ಮಂತ್ರವಾದಿ, ಏನು ನಾನು ಕಷ್ಟಪಟ್ಟು ಮಂತ್ರತಂತ್ರದಿಂದ ಬಂಧಿಸಿದ ಆತ್ಮಗಳನ್ನು ನೀವು ಬಿಡಿಸುತ್ತೀರಾ? ಅದು ನಿಮ್ಮಿಂದ ಸಾಧ್ಯವಾದ ಮಾತು. ಅವುಗಳಿಗೆ ಮುಕ್ತಿ ಕೊಡಿಸುವ ಮುನ್ನ ನಾನು ನಿಮಗೆ ಮುಕ್ತಿ ಕೊಡಿಸುತ್ತೇನೆ ಎಂದು ಅವನ ಬಳಿ ಇರುವ ಆತ್ಮಗಳ ಪ್ರಯೋಗ ಮಾಡುತ್ತಾನೆ. ಆದರೆ ಆ ಆತ್ಮಗಳು ಅವನ ಆಜ್ಞೆ ಕೇಳದೆ ಅವನ ಮೇಲೆ ತಿರುಗಿ ಬೀಳುತ್ತದೆ. ಹನುಮಾನ್ ಚಾಲೀಸಾದ ಕಾರಣಗಳ ಮೇಲೆ ಮಂತ್ರವಾದಿಯ ಯಾವುದೇ ಮಂತ್ರ ಕೆಲಸ ಮಾಡುತ್ತಿರಲಿಲ್ಲ. ಎಲ್ಲ ಆತ್ಮಗಳ ದಾಳಿಯಿಂದ ಅವನು ಕಂಗಾಲಾಗುತ್ತಾನೆ. ಅಷ್ಟು ಆತ್ಮಗಳು ಪ್ರಯತ್ನಪಟ್ಟರೂ ಆ ಮಂತ್ರವಾದಿ ಸಾಯುವುದಿಲ್ಲ. ಏಕೆಂದರೆ ಆ ಮಂತ್ರವಾದಿ ಅಷ್ಟೊಂದು ಬಲಶಾಲಿಯಾಗಿದ್ದ. ಆದರೆ ಅವನನ್ನು ಸಾಯಿಸುವ ಶಕ್ತಿ ಇದ್ದಿದ್ದು ಶೀಲಾಗೆ ಮಾತ್ರ. ಏಕೆಂದರೆ ಅವಳು ಅವನ ಕೈಸರೆಯಾಗಲಿಲ್ಲ. ಶಶಾಂಕ್ ಕೈಗೆ ಬ್ಯಾಂಡೇಜ್ ಹಾಕಿಕೊಂಡು ಮನೆಯವರ ಜೊತೆ ಮನೆಗೆ ಹಿಂತಿರುಗುತ್ತಾನೆ. ಹಾಗೂ ಅಲ್ಲಿ ನಡೆಯುತ್ತಿದ್ದ ಮನುಷ್ಯ ಹಾಗೂ ಆತ್ಮಗಳ ನಡುವಿನ ಕಾದಾಟ ನೋಡಿ ಬೆರಗಾಗುತ್ತಾನೆ. ನಿನ್ನೆಯವರೆಗೂ ದೇವರು ದೆವ್ವ ಪೂಜೆ ಪುರಸ್ಕಾರ ಇದ್ಯಾವುದರಲ್ಲೂ ನಂಬಿಕೆ ಇರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಹಾಗೂ ಇವನ್ನೆಲ್ಲ ನೋಡಿದ ನಂತರ ಎಲ್ಲ ನಂಬುವಂತಾಗಿದೆ ಎಂದು ಹೇಳುತ್ತಾನೆ. ಸಾಧುಗಳು ಆ ಮಂತ್ರವಾದಿಯ ಬಳಿ ಶಶಾಂಕ್ನನ್ನು ಸಾಯಿಸುವ ಉದ್ದೇಶದ ಹಿಂದಿರುವ ಕಾರಣ ಕೇಳುತ್ತಾರೆ. ಆಗ ಮಂತ್ರವಾದಿಯು, ಈ ಮನೆಯಲ್ಲಿ ತುಂಬ ಶಕ್ತಿಶಾಲಿಯಾಗಿರುವ ತಾಯಿ ಹಾಗೂ ಮಗುವಿನ ಆತ್ಮವಿದೆ. ಅವೆರಡನ್ನು ನನ್ನ ಕೈವಶ ಮಾಡಿಕೊಳ್ಳುವ ಉದ್ದೇಶದಿಂದ ಇಲ್ಲಿಗೆ ಕಳೆದ ಬಾರಿ ಬಂದಿದ್ದೆ. ಆದರೆ ಈ ವ್ಯಕ್ತಿ ಅದಕ್ಕೆ ಅಡ್ಡಿಪಡಿಸಿ ನನಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದ್ದ. ನನಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವ ಹಾಗೂ ಆ ಆತ್ಮ ಬಂಧಿಸುವ ಉದ್ದೇಶದಿಂದ ನಾನು ಈ ಕೆಲಸ ಮಾಡಿದೆ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಶಶಾಂಕ್, ಏನು ಆತ್ಮನ? ಅದು ನನ್ನ ಮನೆಯಲ್ಲಿ? ಇದು ಸಾಧ್ಯವಿಲ್ಲ. ನಾನು ಈ ಮನೆಯಲ್ಲಿ ತುಂಬ ವರ್ಷಗಳಿಂದ ಇದ್ದೇನೆ. ಇಲ್ಲಿ ಯಾವ ಆತ್ಮವೂ ಇರುವುದಕ್ಕೆ ಸಾಧ್ಯವಿಲ್ಲ. ತಕ್ಷಣ ಮಾತು ನಿಲ್ಲಿಸಿ ಏನು ಹೊಳೆದವನಂತೆ, ಅತ್ತೆ, ಅವತ್ತು ನೀವು ಮತ್ತು ಪ್ರಕೃತಿ ಈ ಮಂತ್ರವಾದಿಯ ಜೊತೆ ಸೇರಿ ಆತ್ಮ ಬಂಧಿಸುವುದಕ್ಕೆ ಸಹಾಯ ಮಾಡ್ತಿದ್ರಾ? ಅಂದರೆ ಈ ಮನೆಯಲ್ಲಿ ನಿಜವಾಗ್ಲೂ ಆತ್ಮ ಇದೆಯಾ? ನಿಜ ಹೇಳಿ, ನೀವು ಯಾರ ಆತ್ಮ ಬಂಧಿಸಲು ಪ್ರಯತ್ನ ಪಡುತ್ತಾ ಇದ್ದೀರಾ ಎಂದು ಕೋಪದಿಂದ ಕೇಳಿದಾಗ ಇಬ್ಬರು ಭಯದಿಂದ ಒಬ್ಬರ ಮುಖ ಒಬ್ಬರು ನೋಡಿ ಉತ್ತರಿಸಲು ತಡಬಡಿಸುತ್ತಾರೆ. ಅಷ್ಟರಲ್ಲಿ ಆ ಆತ್ಮ ಬೇರೆ ಯಾರದೂ ಅಲ್ಲ, ಅದು ಶೀಲಾ ಹಾಗೂ ನಿಮ್ಮ ಮಗುವಿನ ಆತ್ಮ ಎಂಬ ಧ್ವನಿ ಎಂದು ಕೇಳಿ ಬರುತ್ತದೆ. ಭಾಗ್ಯ ಹಾಗೂ ಪ್ರಕೃತಿಯ ಮುಖವಾಡ ಕಳಚಿ ಬೀಳುವ ಸಮಯ. ಇಬ್ಬರು ಮಾಡಿದ ಮೋಸಕ್ಕೆ ಶಶಾಂಕ್ ಏನು ಮಾಡುತ್ತಾನೆ? ಮಂತ್ರವಾದಿ ಏನಾಗುತ್ತಾನೆ? ಮನೆಯಲ್ಲಿರುವ ಆತ್ಮ ಬೇರೆ ಯಾರದ್ದೂ ಅಲ್ಲ, ಶೀಲಾ ಹಾಗೂ ಅವಳ ಮಗುವಿನ ಆತ್ಮ ಎಂಬ ಧ್ವನಿ ಒಂದನ್ನು ಕೇಳಿದ ಎಲ್ಲರೂ ಆ ಧ್ವನಿಯ ಕಡೆ ತಿರುಗುತ್ತಾರೆ. ಮಾವ, ಏನು ಹೇಳ್ತಾ ಇದ್ದೀರಾ? ನನ್ನ ಶೀಲಾ ಇಲ್ಲೇ ಇದ್ದಾಳಾ? ಇಲ್ಲ, ಇದು ಸಾಧ್ಯವಿಲ್ಲ. ನನ್ನ ಶೀಲಾ ಎಂದಿಗೂ ಒಬ್ಬರಿಗೆ ಕೆಟ್ಟದ್ದನ್ನು ಬಯಸಲು ಸಾಧ್ಯವಿಲ್ಲ. ಹೌದು ಅಳೆಯಂದಿರೆ, ನಿಜ. ನಮ್ಮ ಶೀಲಾ ನಿಜವಾಗಿಯೂ ಅಪರಂಜಿ. ಅವಳು ಎಂದಿಗೂ ಯಾರಿಗೂ ಕನಸಿನಲ್ಲಿಯೂ ಕೇಡು ಬಯಸಿದವಳಲ್ಲ. ಆದರೆ ಕುತಂತ್ರ ಬುದ್ಧಿ ಹಾಗೂ ಮನಸ್ಸಿನ ತುಂಬ ಕೇವಲ ವಿಷ ತುಂಬಿಕೊಂಡಿರುವ ಇಂತಹ ವಿಷ ಸರ್ಪಗಳು ಅಥವಾ ಅದಕ್ಕಿಂತ ವಿಷಕಾರಿಯಾಗಿರುವ ಈ ಅಮ್ಮ ಮಗಳು ಅವಳ ಸಂತೋಷ, ಕನಸು, ನೆಮ್ಮದಿಯೆಲ್ಲ ಕಸಿದುಕೊಂಡಾಗ ಅವಳು ನಿರ್ಧಾರ ಮಾಡಿಯಾಗಿತ್ತು. ಅವಳ ಹಾಗೂ ಮಗುವನ್ನು ಕೊಂದ ಈ ಪಾಪಿಗಳನ್ನು ಸಾಯಿಸಬೇಕು ಅಂತ. ಮಾವ, ಏನು ಹೇಳ್ತಾ ಇದ್ದೀರಾ? ಅತ್ತೆ ಶೀಲಾಳ ಸ್ವಂತ ತಾಯಿ, ಪ್ರಕೃತಿ ಅವಳ ಸ್ವಂತ ತಂಗಿ. ಇಬ್ಬರು ಯಾಕೆ ಶೀಲಾಳ ಕೊಲ್ತಾರೆ? ತಾಯಿ ಎಂಬ ಪದಕ್ಕೆ ಅವಮಾನ ಮಾಡಿದ ಹಾಗೆ ಆಗಾಗುತ್ತದೆ. ಇವಳನ್ನು ತಾಯಿ ಎಂದರೆ ಎಂದು ಭಾಗ್ಯ ಅವರ ಕಡೆ ತಿರುಗಿ ಹೇಳುತ್ತಾರೆ. ಇವಳು ನನ್ನ ಮಗಳು ತಾಯಿಯಲ್ಲ, ಮಲತಾಯಿ. ಅದು ಅಲ್ಲದೆ ಶೀಲಾಳ ಸ್ವಂತ ಚಿಕ್ಕಮ್ಮ, ಅಂದರೆ ನನ್ನ ಮೊದಲ ಪತ್ನಿ ಸೌಭಾಗ್ಯಳ ಸ್ವಂತ ತಂಗಿ. ಶೀಲಾ ಹುಟ್ಟಿ 1 ವರ್ಷ ಕಳೆದಿತ್ತು. ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಸಂಬಂಧಿಗಳು ಹೀಗೆ ಎಲ್ಲರನ್ನೂ ಕರೆಸಿ ಶೀಲಾ ಮೊದಲನೆಯ ವರ್ಷದ ಹುಟ್ಟುಹಬ್ಬ ತುಂಬ ಅದ್ಧೂರಿಯಾಗಿ ಮಾಡಬೇಕೆಂಬುದು ಸೌಭಾಗ್ಯಳ ಆಸೆಯಾಗಿತ್ತು. ಅವಳ ಆಸೆಯಂತೆ ತುಂಬ ಅದ್ಧೂರಿಯಾಗಿ ಬಗೆ ಬಗೆ ತಿಂಡಿ ಮಾಡಿಸಿ ಎಲ್ಲ ಸಂಬಂಧಿಗಳು ಹಾಗೂ ಊರಿನ ಜನಗಳನ್ನು ಕರೆದಿದ್ದವು. 1 ವರ್ಷದ ನಮ್ಮ ಮುದ್ದು ಶೀಲಾ ಮನೆಯ ಮಹಾಲಕ್ಷ್ಮಿಯಾಗಿ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ತೊದಲು ಮಾತನಾಡುತ್ತಾ ಚಿಕ್ಕಮ್ಮ ಚಿಕ್ಕಮ್ಮ ಎಂದು ಇವಳ ಹಿಂದೆಯೇ ಸುತ್ತಿ ಆಟವಾಡುತ್ತಿದ್ದಳು. ಅವಳಿಗೆ ಸೌಭಾಗ್ಯಳ ಬಿಟ್ಟರೆ ಈ ಭಾಗ್ಯ ಮೇಲೆ ಜಾಸ್ತಿ ಪ್ರೀತಿ ಇತ್ತು. ಹೀಗೆ ಸಂಭ್ರಮದಿಂದ ಕೂಡಿದ್ದ ಮನೆ ಸ್ವಲ್ಪ ಸಮಯದಲ್ಲಿ ಸ್ಮಶಾನವಾಗುತ್ತದೆ ಎಂದು ನಾವು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಬಂದ ಸಂಬಂಧಿಗಳಿಗೆ ಅಡುಗೆ ಮಾಡುವ ಸಲುವಾಗಿ ಸೌಭಾಗ್ಯ ಅಡುಗೆ ಮನೆಯಲ್ಲಿ ಕಾರ್ಯನಿರತಳಾಗಿದ್ದಳು.
ಕಟ್ಟಿಗೆ ಒಲೆಯಲ್ಲಿಯೇ ನಾವು ಆಗ ಅಡುಗೆ ಮಾಡುತ್ತಿದ್ದೆವು. ಮಗಳ ಹುಟ್ಟುಹಬ್ಬಕ್ಕೆ ತುಂಬ ಆಸೆಪಟ್ಟು ಅವಳು ಕೊಂಡುಕೊಂಡಿದ್ದ ರೇಷ್ಮೆ ಸೀರೆಗೆ ಬೆಂಕಿ ಕಿಡಿ ತಗುಲಿ ಅದು ಅವಳ ಪೂರ್ತಿ ಮೈ ಕ್ಷಣಾರ್ಧದಲ್ಲಿ ಆವರಿಸಿತ್ತು. ನಾವು ಅದನ್ನು ಆರಿಸುವ ಹೊತ್ತಿಗೆ ಅವಳ ಪ್ರಾಣ ಪಕ್ಷಿ ಹಾರಿಹೋಗಿತ್ತು. ನನ್ನ ಪ್ರೀತಿಯ ಹೆಂಡತಿ ನನ್ನ ಮುಂದೆ ಬೆಂಕಿಯಲ್ಲಿ ಬೇಯುತ್ತಿದ್ದರೂ ನಾನು ಏನು ಮಾಡಲಾಗದ ಅಸಹಾಯಕನಾಗಿದ್ದೆ. ನನ್ನ ಕಣ್ಣ ಮುಂದೆ ನನ್ನ ಸೌಭಾಗ್ಯ ಬೂದಿಯಾದಳು. ಕೆಲವೇ ನಿಮಿಷಗಳ ಹಿಂದೆ ಸಂಭ್ರಮದಿಂದ ಕೂಡಿದ್ದ ಮನೆಯ ವಾತಾವರಣ ಈ ಘಟನೆಯ ನಂತರ ಸ್ಮಶಾನವಾಯಿತು. ಮೊದಲೇ ಬೂದಿಯಾಗಿದ್ದ ಅವಳ ಕೊನೆಯ ಅಸ್ಥಿಯನ್ನು ನಾನೇ ಕಾವೇರಿ ನದಿಯಲ್ಲಿ ಬಿಟ್ಟು ಬಂದಿದ್ದೆ. ಇತ್ತ ತಾಯಿಯನ್ನು ಕಳೆದುಕೊಂಡ ಶೀಲಾ ಒಬ್ಬಂಟಿಯಾದಳು. ಯಾರು ಎಷ್ಟು ಪ್ರೀತಿ ತೋರಿದರೂ ತಾಯಿಯ ಪ್ರೀತಿ ಅವಳಿಗೆ ಸಿಗಲಿಲ್ಲ. ನಾನು ಕೂಡ ಅವಳಿಗೆ ಎಷ್ಟೇ ಸಮಾಧಾನ ಪಡಿಸಿದರೂ ಕೂಡ ಅವಳ ಅಮ್ಮನಿಗೋಸ್ಕರ ಅಳುತ್ತಿದ್ದಳು. ಆದರೆ ಭಾಗ್ಯ ಜೊತೆಯಲ್ಲಿದ್ದರೆ ಅವಳು ಅಳುತ್ತಿರಲಿಲ್ಲ. ಭಾಗ್ಯ ಮೇಲಿನ ಮಗುವಿನ ಪ್ರೀತಿ ನೋಡಿ ಮನೆಯ ಹಿರಿಯರು ಒತ್ತಾಯಪೂರ್ವವಾಗಿ ನನ್ನ ಹಾಗೂ ಭಾಗ್ಯ ಮದುವೆ ಮಾಡಿಸಿದ್ದರು. ನಾನು ಭಾಗ್ಯಗೆ ಹೆಂಡತಿಯ ಸ್ಥಾನ ಕೊಟ್ಟಿದ್ದೆ. ಅವಳು ಶೀಲಾ ಮೇಲೆ ತೋರಿಸುವ ಪ್ರೀತಿ ನೋಡಿ ಹೀಗೆ ದಿನಗಳು ಕಳೆದವು. ಶೀಲಾಗೆ 4 ವರ್ಷ ತುಂಬಿದಾಗ ಭಾಗ್ಯ ಗರ್ಭಿಣಿಯಾದಳು. ನಂತರ ಪ್ರಕೃತಿ ಹುಟ್ಟಿದಳು. ಅಲ್ಲಿಯವರೆಗೂ ಸರಿ ಇದ್ದ ಭಾಗ್ಯ ನಿಧಾನವಾಗಿ ಬದಲಾಗುತ್ತಾ ಹೋದಳು. ಅವಳಿಗೆ ಶೀಲಾ ಮೇಲೆ ಇದ್ದ ಪ್ರೀತಿ ಎಲ್ಲವೂ ಪ್ರಕೃತಿಯ ಕಡೆ ತಿರುಗಿತ್ತು. ಶೀಲಾ ಎಷ್ಟೇ ಹಸಿವು ಎಂದರೂ ಅವಳಿಗೆ ಊಟ ತಿನ್ನಿಸುತ್ತಿರಲಿಲ್ಲ. ಪ್ರಕೃತಿ ತಿಂದು ಬಿಟ್ಟ ಊಟವನ್ನೇ ಶೀಲಾಗೆ ಕೊಡುತ್ತಿದ್ದಳು. ನಾನು ಅವಳ ಪ್ರೀತಿಯ ಮೋಹದಲ್ಲಿ ಕುರುಡನಾಗಿದ್ದೆ ಹಾಗೂ ಅವಳ ವ್ಯಾಮೋಹಕ್ಕೆ ಒಳಗಾಗಿ ನನ್ನೆಲ್ಲ ಆಸ್ತಿಯನ್ನು ಭಾಗ್ಯ ಹೆಸರಿಗೆ ಬರೆದುಕೊಟ್ಟು ಬಿಟ್ಟೆ. ಅಲ್ಲಿಂದ ಶುರುವಾಯಿತು ಶೀಲಾಳ ಕಷ್ಟದ ದಿನಗಳು. ಅವಳು ಏನೇ ಮಾಡಿದರೂ ಅದರಲ್ಲಿ ತಪ್ಪು ಕಂಡು ಹಿಡಿದು ಹೊಡೆಯುತ್ತಿದ್ದಳು. ಅವಳ ಗೋಳು ನೋಡಲಾಗದೆ ಅವಳನ್ನು ಬಲಿಷ್ಠಗೊಳಿಸಲು ಮನೆಯಲ್ಲಿ ಜಗಳ ಮಾಡಿ ಅವಳನ್ನು ಶಾಲೆಗೆ ಸೇರಿಸಿದ್ದೆ. ಆದರೆ ಅಲ್ಲಿ ಅವಳ ತಂಗಿಯೇ ಅವಳಿಗೆ ಶತ್ರುವಾದಳು. ಕಾರಣ ಶೀಲಾ ಓದುವುದರಲ್ಲಿ ಮುಂದೆಯಾದರೆ ಪ್ರಕೃತಿ ಕೇವಲ ಸೌಂದರ್ಯದಲ್ಲಷ್ಟೇ ಮುಂದೆ ಇದ್ದಳು. ಹೀಗೆ ಶೀಲಾ ಎಷ್ಟೇ ಕಷ್ಟವಿದ್ದರೂ ಸಹ BA ಮಾಡಿ TCH ಓದಿ ನಮ್ಮೂರಿನಲ್ಲಿಯೇ ಸರ್ಕಾರಿ ಶಾಲೆಯ ಶಿಕ್ಷಕಿಯಾದಳು. ಅವಳ ಸಹಾಯ ಗುಣ ಹಾಗೂ ಒಳ್ಳೆಯ ನಡತೆಯೇ ನಿಮ್ಮ ತಂದೆ ತಾಯಿ ಅವಳನ್ನು ತಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಳ್ಳಲು ನಿರ್ಧಾರಕ್ಕೆ ಬರುವಂತೆ ಮಾಡಿದ್ದು. ಇಷ್ಟು ಕೇಳಿದ ಮೇಲೆ ಶಶಾಂಕ್ ಶೀಲಾ ಬಗ್ಗೆ ಕನಿಕರ ಉಂಟಾಯಿತು. ಜೊತೆಗೆ ಪ್ರಕೃತಿ ಹಾಗೂ ಭಾಗ್ಯ ಮೇಲೆ ಕೋಪ ಬಂತು. ತಕ್ಷಣ ಹೋಗಿ ಪ್ರಕೃತಿಯ ಕೆನ್ನೆಗೆ ಬಾರಿಸಿ, ಇಷ್ಟೆಲ್ಲ ಕೇಳಿದ ಮೇಲೆ ನನಗೆ ಶೀಲಾ ಸತ್ತಿದ್ದು ಆಕಸ್ಮಿಕ ಅಲ್ಲ ಅಂತ ಗೊತ್ತಾಯಿತು. ಈಗ ನೀನು ಮರ್ಯಾದೆಯಿಂದ ನನ್ನ ಶೀಲಾನ ಯಾಕೆ ಕೊಂದೆ ಅಂತ ಹೇಳಿದರೆ ಸರಿ, ಇಲ್ಲ ಅಂದರೆ ನೀನು ನಿನ್ನ ಅಮ್ಮ ಇಬ್ಬರು ಜೈಲಿನಲ್ಲಿ ಜೀವನ ಪರ್ಯಂತ ಕೊಳೆಯುವ ಹಾಗೆ ಮಾಡುತ್ತೇನೆ ಎಂದು ಕೋಪದಿಂದ ಮತ್ತೆ ಪ್ರಕೃತಿಯ ಕಪಾಳಕ್ಕೆ ಬಾರಿಸಿದ. ಅಷ್ಟೊತ್ತಿಗೆ ಭಾಗ್ಯ ಶಶಾಂಕ್ನನ್ನು ತಳ್ಳಿ, ನನ್ನ ಮಗಳಿಗೆ ಹೊಡೆಯುವುದಕ್ಕೆ ಎಷ್ಟೋ ಧೈರ್ಯ ನಿನಗೆ? ಹೌದು, ನಾವಿಬ್ಬರು ಸೇರಿ ಆ ಶೀಲಾ ಮತ್ತು ಅವಳ ಮಗುವಿನ ಕತೆ ಮುಗಿಸಿದ್ವಿ. ನನ್ನ ಮಗಳು ಆಸೆಪಟ್ಟ ಶ್ರೀಮಂತ ಜೀವನ ಹಾಗೂ ನಿಮ್ಮನ್ನು ಅವಳಿಗೆ ಕೊಡಿಸುವ ಸಲುವಾಗಿ ನಾನು ಈ ಕೆಲಸ ಮಾಡಿದೆ. ನಿಮ್ಮ ತಂದೆ ನಿಮ್ಮ ಫೋಟೋ ಹಾಗೂ ನಿಮ್ಮ ವಿವರ ಕೊಟ್ಟು ಹೋದ ಮೇಲೆ ನನ್ನ ಗಂಡ ಅದನ್ನು ಕಪಾಟಿನಲ್ಲಿ ಇಟ್ಟಿದ್ದರು. ನಿಮ್ಮ ತಂದೆಯ ಶ್ರೀಮಂತಿಕೆಯ ಬಗ್ಗೆ ಕೇಳಿ ತಿಳಿದು ನನಗೆ ಹೇಗಾದರೂ ಮಾಡಿ ನನ್ನ ಮಗಳಿಗೆ ಈ ಸಂಬಂಧ ಕೂಡಿ ಬರಬೇಕೆಂದು ಬಯಸಿದ್ದೆ. ಅದರಂತೆ ನಿಮ್ಮ ವಿವರ ಹಾಗೂ ಫೋಟೋ ಕದ್ದು ಪ್ರಕೃತಿಗೆ ನಾನೇ ತೋರಿಸಿ ಅವಳಿಗೆ ಶ್ರೀಮಂತಿಕೆಯ ಆಸೆ ಹುಟ್ಟಿಸಿ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಟುವ ಹಾಗೆ ಮಾಡಿದೆ. ಅವಳು ಕೂಡ ನಿಮ್ಮ ಸೌಂದರ್ಯಕ್ಕೆ ಮನಸೋತು ನಿಮ್ಮ ಬಗ್ಗೆ ಆಸೆ ಹಾಗೂ ಕನಸು ಹೆಚ್ಚಿಸಿಕೊಳ್ಳುತ್ತಾ ಹೋದಳು. ಆದರೆ ಯಾವತ್ತು ನೀವು ಶೀಲಾಳನ್ನು ಮದುವೆ ಆಗುವ ನಿರ್ಧಾರ ಮಾಡಿದ್ರೋ ಅಂದು ನನ್ನ ಮಗಳು ಕುಸಿದು ಹೋದಳು. ಹೀಗಾಗಿ ಹೇಗಾದರೂ ಮಾಡಿ ನಿಮ್ಮ ಹಾಗೂ ಶೀಲಾ ಮದುವೆ ಮುರಿಯುವುದಕ್ಕೆ ನಾನಾ ಪ್ರಯತ್ನಪಟ್ಟವು. ನಿಮ್ಮಿಬ್ಬರ ಮದುವೆ ನಡೆದು ಹೋಯಿತು. ಇದರಿಂದ ನನ್ನ ಮಗಳು ಮತ್ತಷ್ಟು ಕುಗ್ಗಿದಳು. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳು ಸರಿ ಹೋಗಲಿಲ್ಲ. ಅವಳ ಈ ಮಂಕು ತರವೇ ಶೀಲಾಳನ್ನು ಸಾಯಿಸುವ ಉದ್ದೇಶಕ್ಕೆ ಕೈ ಹಾಕುವ ಹಾಗೆ ಮಾಡಿತು. ನನ್ನ ಅಕ್ಕ ಸತ್ತಾಗ ಮನೆಯವರೆಲ್ಲ ಸೇರಿ ಬಲವಂತದಿಂದ ಇವರ ಜೊತೆ ಮದುವೆ ಮಾಡಿಸಿ ನನ್ನ ಕನಸಿಗೆ ಕೊಳ್ಳಿ ಇಟ್ಟಿದ್ದರು. ಹೀಗಾಗಿ ನನ್ನ ಮಗಳು ಆಸೆಪಟ್ಟಿದ್ದೆಲ್ಲ ಅವಳಿಗೆ ಕೊಡಿಸುವುದೊಂದೇ ನನ್ನ ಉದ್ದೇಶವಾಗಿತ್ತು. ಭಾಗ್ಯ ಮಾತು ಕೇಳಿ ಶಶಾಂಕ್ ಕೆರಳಿದ. ಕೇವಲ ನಿಮ್ಮ ಮಗಳ ಖುಷಿಗೋಸ್ಕರ ನಿಮ್ಮ ಜೀವನಕ್ಕೆ ದಾರಿಯಾಗಿದ್ದ ಶೀಲಾನ ಸಾಯಿಸಿದ್ರ? ನಿಮ್ಮನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಶೀಲಾ ನಿಮ್ಮ ಕಣ್ಣಿಗೆ ಕಾಣಿಸಲೇ ಇಲ್ಲವಾ? ನಿಮಗೆ ಒಂದು ವಿಷಯ ಗೊತ್ತಾ? ಶೀಲಾ ಪ್ರಕೃತಿಗೋಸ್ಕರ ಒಬ್ಬ ಹುಡುಗನನ್ನು ಹುಡುಕಿದಳು. ಅವನು ನನಗಿಂತ ಶ್ರೀಮಂತನಾಗಿದ್ದ. ಯಾವಾಗಲೂ ತಂಗಿ ಹಾಗೂ ಅವಳ ಜೀವನದ ಬಗ್ಗೆ ಚಿಂತಿಸುತ್ತಿದ್ದಳು. ಅಂಥವಳಿಗೆ ನೀವು ಸರಿಯಾದ ಉಡುಗೊರೆ ಕೊಟ್ಟಿರಿ ಎಂದು ಅಳುವ ಧ್ವನಿಯಲ್ಲಿ ನುಡಿದ. ಇಷ್ಟಕ್ಕೂ ನನ್ನ ಶೀಲಾನ ಹೇಗೆ ಕೊಂದ್ರಿ ಇಬ್ರು ಹೇಳಿ ಎಂದು ಕೋಪದಿಂದ ನುಡಿದು ಪ್ರಕೃತಿಯ ಕುತ್ತಿಗೆ ಇಸುಕಿದ. ಅಷ್ಟರಲ್ಲಿ ರೀ ಎಂಬ ಧ್ವನಿಯ ಕೇಳಿ ಶೀಲಾ ಎಂದು ಜೋರಾಗಿ ಕೂಗುತ್ತಾ ಮನೆಯ ಎಲ್ಲ ಕಡೆ ಕಣ್ಣು ಹಾಯಿಸಿದ. ತಕ್ಷಣ ಮಗುವ ನೀಡಿದ ಶೀಲಾ ಆತ್ಮ ಅಳುತ್ತಾ ಅವನ ಮುಂದೆ ಪ್ರತ್ಯಕ್ಷವಾಯಿತು. ಶೀಲಾ ಕರೆದ ಧ್ವನಿ ಕೇಳಿ ಅವಳ ಆತ್ಮದ ಕಡೆ ತಿರುಗುತ್ತಾನೆ ಶಶಾಂಕ್. ಕರಾಳವಾದ ಮುಖ, ಕೆದರಿದ ಕೂದಲು, ದೇಹವಿಲ್ಲದ ಅವಳ ಆತ್ಮ ಗಾಳಿಯಲ್ಲಿ ತೇಲುತ್ತಿತ್ತು. ಜೊತೆಯಲ್ಲಿ ಅವಳ ಕೈಲಿದ್ದ ಪುಟ್ಟ ಕಂದನ ಆತ್ಮ. ಕರಾಳವಾದ ಆ ಮಗುವಿನ ಮುಖದಲ್ಲಿ ತಂದೆಯನ್ನು ಮೊದಲ ಬಾರಿ ಕಂಡ ಖುಷಿ ಕಾಣುತ್ತಿತ್ತು. ಪ್ರಾಣಕ್ಕೆ ಪ್ರಾಣದಂತಿದ್ದ ಪ್ರೀತಿಯ ಹೆಂಡತಿಯ ಆತ್ಮವಾಗಿ ಅವನ ಕಣ್ಣ ಮುಂದೆ ಬಂದಾಗ ಶಶಾಂಕ್ ಅವಳನ್ನು ನೋಡಿ ಜೋರಾಗಿ ಕೂಗಿ ಅಳುತ್ತಾನೆ.
ಅವನ ಅಳು ನೋಡಿ ಅಲ್ಲಿದ್ದವರ ಮನಸ್ಸು ಚೂರಾಗುತ್ತದೆ. ಹತ್ತು ಹತ್ತು ಅಲ್ಲೇ ಅವಳ ಬಳಿ ಕುಸಿದು ಕೂರುತ್ತಾನೆ. ಶೀಲಾ ಶಶಾಂಕ್ ಬಳಿ ಕೂತು ನಯವಾಗಿ ಅವನ ತಲೆ ಸವರಿ ಕಣ್ಣೀರು ಒರೆಸುತ್ತಾಳೆ. ನಮ್ಮ ಪ್ರೀತಿಯ ಸಂಕೇತ, ನಮ್ಮ ಈ ಮಗುವನ್ನು ನಾನು ಒತ್ತಾಗ ಬಯಸಿದ್ದು ನಿನ್ನ ಪ್ರೀತಿ ಮಾತ್ರ, ಹಣವನ್ನಲ್ಲ. ಆದರೆ ನೀನು ನಾನು ಬಯಸಿದ್ದನ್ನು ಕೊಡದೆ ಯಾವುದನ್ನು ಬಯಸಲಿಲ್ಲವೋ ಅದನ್ನು ಸಂಪಾದಿಸುವುದರಲ್ಲಿ ತಲ್ಲೀನನಾಗಿದ್ದೆ. ಈಗ ನೋಡು, ನಿನ್ನ ಬಳಿ ಹಣವಿದೆ, ಆದರೆ ನಾನಿಲ್ಲ. ಎಂಥ ವಿಪರ್ಯಾಸ ಅಲ್ಲವಾ? ಹಾಗೆ ಚಿಕ್ಕ ವಯಸ್ಸಿನಿಂದ ಅಮ್ಮ ಎಷ್ಟೇ ಕಷ್ಟ ನೀಡಿದರೂ, ಪ್ರಕೃತಿ ಎಷ್ಟೇ ಅವಮಾನ ಮಾಡಿದರೂ ಅದನ್ನೆಲ್ಲ ಸಹಿಸಿಕೊಂಡು ಅವರಿಗೆ ಒಳ್ಳೆಯದನ್ನೇ ಬಯಸಿದ್ದೆ. ಆದರೆ ಇವರು ಎಂದಿಗೂ ನನಗೆ ಒಳ್ಳೆಯದನ್ನು ಬಯಸಲಿಲ್ಲ. ನಾನು ಅವರಿಂದಲೂ ಬಯಸಿದ್ದು ಕೇವಲ ಪ್ರೀತಿಯನ್ನು. ಆದರೆ ಅಲ್ಲೂ ನನಗೆ ನಿರಾಸೆಯೇ ಸಿಕ್ಕಿತು. ಆ ದಿನ ನನ್ನ ಮಗು 2 ದಿನದಲ್ಲಿ ನನ್ನ ಕೈ ಸೇರಲಿದೆ ಎಂಬ ಖುಷಿ ನನ್ನಲ್ಲಿ ತುಂಬಿ ತುಳುಕಾಡುತ್ತಿತ್ತು. ನಿನ್ನ ಬಳಿ ಮಾತನಾಡುವ ಆಸೆಯಾಯಿತು, ಆದರೆ ನೀನು ನನ್ನ ಕರೆಗೆ ಸ್ಪಂದಿಸಲಿಲ್ಲ. ನಿರಾಸೆಗೊಂಡೆ ನಾನು. ಊಟ ಮಾಡಲು ಮನಸ್ಸಾಗಲಿಲ್ಲ. ಆದರೂ ಕಂದಮ್ಮನಿಗೋಸ್ಕರ ಊಟ ಮುಗಿಸಿ ಅಮ್ಮ ಹಾಗೂ ಪ್ರಕೃತಿ ಬಳಿ ಮಾತಿಗೆ ಕುಳಿತೆ. ಅಮ್ಮನಿಗೆ ನಾನು ಪ್ರಕೃತಿಗೋಸ್ಕರ ನೋಡಿದ ಹುಡುಗನ ಫೋಟೋ ತೋರಿಸಿ ಅವನ ಬಗ್ಗೆ ಹೇಳತೊಡಗಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ಪ್ರಕೃತಿ ನಾನು ಯಾರನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದಳು. ನಾನು ನಾಚಿಕೆ ಎಂದುಕೊಂಡೆ. ಆದರೆ ತಕ್ಷಣ ನನಗೆ ಶಶಾಂಕ್ ಬಿಟ್ಟು ಬೇರೆ ಯಾರೂ ಬೇಡ ಎಂದು ಹೇಳಿದಳು. ಅವಳ ಮಾತು ಕೇಳಿ ಸಿಡಿಲು ಬಡಿದ ಅನುಭವವಾಯಿತು. ಆದರೂ ತಮಾಷೆ ಎಂದುಕೊಂಡೆ. ನಗುತ್ತಲೇ ಏನು ಹೇಳುತ್ತಿದ್ದೀಯ ಪ್ರಕೃತಿ? ತಮಾಷೆ ಸಾಕು. ಹುಡುಗ ತುಂಬ ಶ್ರೀಮಂತ. ನೀನು ಸುಖವಾಗಿ ಇರುತ್ತೀಯ. ಅವನ ಕುಟುಂಬಕ್ಕೆ ಒಳ್ಳೆಯ ಹೆಸರಿದೆ. ಜೀವನ ಪರ್ಯಂತ ರಾಣಿಯಾಗಿ ಇರಬಹುದು ಎಂದು ಅವಳ ಬಳಿ ಪ್ರೀತಿಯಿಂದ ಹೇಳಿದೆ. ಆದರೆ ನನ್ನ ಆ ಪ್ರೀತಿ ಹಾಗೂ ಕಾಳಜಿಗೆ ಸಿಕ್ಕಿದ್ದು ಅವಳ ಕೈ ಏಟು. ನನ್ನ ಕಣ್ಣು ಮಂಜಾಯಿತು. ನನ್ನ ಮುಡಿ ಹಿಡಿದು ನಿನ್ನ ಬಿಟ್ಟು ಕೊಡುವಂತೆ ಕೇಳಿದಳು. ಆದರೆ ನಾನು ಒಪ್ಪಲಿಲ್ಲ. ಮತ್ತೊಮ್ಮೆ ಕೆನ್ನೆಗೆ ಬಾರಿಸಿದಳು. ಈ ಬಾರಿ ಹೊಟ್ಟೆಯಲ್ಲಿದ್ದ ನನ್ನ ಮಗುವಿಗೂ ನೋವಾಗಿತ್ತು. ಅದು ನನ್ನೊಡನೆ ನರಳಲು ಪ್ರಾರಂಭಿಸಿತು. ಜೋರಾಗಿ ಅಳಲು ಪ್ರಾರಂಭಿಸಿದೆ. ತಕ್ಷಣ ಆ ನನ್ನ ಚೀರಾಟಕ್ಕೂ ಅಡ್ಡಿಯಾಗಿದ್ದು ಅಮ್ಮ ನನ್ನ ಬಾಯಿಗೆ ತುರುಕಿದ ಬಟ್ಟೆ. ನನ್ನ ಕೈಕಾಲು ಕಟ್ಟಿದ್ದರು. ನಾನು ಕೂತಿದ್ದ ಚೇರನ್ನು ಒದ್ದರು. ಕೆಳಗೆ ಬಿದ್ದೆ ನಾನು. ಅದಾಗಲೇ ನನ್ನ ಕಂದ ಈ ಭೂಮಿಗೆ ಬರಲು ತಯಾರಿ ನಡೆಸಿತ್ತು. ಬಾಯಿಗೆ ಬಟ್ಟೆ ತುರುಕಿದ್ದರೂ ಸಹ ನನ್ನ ಕೂಗು ಮನೆಯ ಮೂಲೆ ಮೂಲೆಗೂ ತಲುಪುವ ಆಗಿತ್ತು. ನೀನು ಶಶಾಂಕ್ನನ್ನು ಬಿಟ್ಟು ಹೋಗುವುದಿಲ್ಲವೆಂದ ಮೇಲೆ ನಾನು ನಿನ್ನ ಅವನಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದಲೇ ದೂರ ಮಾಡುವೆ ಎಂದು ಅಮ್ಮ ಹೇಳಿದ ಮಾತು ನನ್ನ ಕಿವಿಯಲ್ಲಿ ಇಂದಿಗೂ ಪಿಸುಗುಟ್ಟಿದೆ. ಅವರ ಕಾಲ ಬಳಿ ತೆವಳಿದೆ. ಕಷ್ಟಪಟ್ಟು ಬಾಯಿಗೆ ತುರುಕಿದ ಬಟ್ಟೆ ಹುಗಿದೆ. ಅಮ್ಮ, ಇನ್ನೇನು ಸ್ವಲ್ಪ ಸಮಯದಲ್ಲಿ ನನ್ನ ಮಗು ಈ ಪ್ರಪಂಚಕ್ಕೆ ಬರಲಿದೆ. ಅದರ ಮುಖ ನೋಡಬೇಕು. ಅದನ್ನು ಎತ್ತಿ ಮುದ್ದಾಡಬೇಕು. ಮೊದಲ ಸಲ ನನ್ನ ಮಗುವಿನ ಹೊಟ್ಟೆ ಹಾಲಿನಿಂದ ತುಂಬಿಸಬೇಕು. ಅಮ್ಮ, ಒಂದು ಹೆಣ್ಣಾಗಿ ಅದಕ್ಕಿಂತ ಹೆಚ್ಚಾಗಿ ಒಂದು ತಾಯಿಯಾಗಿ ನನ್ನ ಬಗ್ಗೆ ಕರುಣೆ ತೋರಿಸು. ನನ್ನ ಆಸ್ಪತ್ರೆಗೆ ಸೇರಿಸಿ ನನ್ನ ಮಗುವನ್ನಾದರೂ ಉಳಿಸಿ ಎಂದು ಬೇಡಿದೆ. ಆದರೆ ನೀನು ಸತ್ತು ಆ ಮಗು ಉಳಿದರೆ ನನ್ನ ಮಗಳ ಜೀವನ ನೆಮ್ಮದಿಯಿಂದ ಸಾಗಲು ಸಾಧ್ಯವಿಲ್ಲ. ಈ ರೀತಿ ಆಸ್ತಿ ನನ್ನ ಮಗಳು ಪ್ರಕೃತಿ ಹಾಗೂ ಅವಳಿಗೆ ಹುಟ್ಟೋ ಮಕ್ಕಳ ಪಾಲಾಗಬೇಕು. ಹೀಗಾಗಿ ನಿನ್ನ ಜೊತೆ ನಿನ್ನ ಮಗು ಕೂಡ ಮಣ್ಣು ಪಾಲಾಗಬೇಕು ಎಂದು ಜೋರಾಗಿ ಒದ್ದರು. ನನ್ನ ತಲೆಗೆ ಕಬ್ಬಿಣದ ರಾಡಿನಿಂದ ಜೋರಾಗಿ ಹೊಡೆದರು. ಆ ಕ್ಷಣ ನನ್ನ ಕನಸು ನುಚ್ಚು ನೂರಾದಂಥ ಅನುಭವ. ಜೀವ ಹೋಗುವುದು ಖಚಿತವೆನಿಸಿತು. ನನ್ನ ಮಗುವನ್ನಾದರೂ ಉಳಿಸು ಎಂದು ದೇವರ ಬಳಿ ಬೇಡಿದೆ. ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು ಎಂಬಂತೆ ಅಪ್ಪ ಕರೆ ಮಾಡಿದರು. ಇದೇ ಸರಿಯಾದ ಸಮಯ ಎಂದು ಜೋರಾಗಿ ಅಪ್ಪ ಎಂದು ಕೂಗಿದೆ. ತಕ್ಷಣ ಅಮ್ಮ ಜೋರಾಗಿ ಅಯ್ಯೋ ಶೀಲಾ ಮೆಟ್ಟಿಲಿನಿಂದ ಬಿದ್ದಳು ಎಂಬ ಸುಳ್ಳು ಹೇಳಿ ಬೈದುಕೊಳ್ಳುತ್ತಲೇ ಆಸ್ಪತ್ರೆ ಸೇರಿಸಿದರು. ನಂತರ ನನಗೆ ಸ್ವಲ್ಪವೇ ಪ್ರಜ್ಞೆ ಬಂದಂಥ ಅನುಭವ. ಆದರೆ ತಕ್ಷಣ ಮತ್ತೊಮ್ಮೆ ನನ್ನ ಉಸಿರುಗಟ್ಟಿತು. ಈ ಬಾರಿ ಎಷ್ಟು ನರಳಿದರೂ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ಆದರೆ ಅಲ್ಲೇ ನನ್ನ ಪಕ್ಕದಲ್ಲಿ ಮಗು ಅಳುವ ಶಬ್ದ ಕೇಳಿತು. ನೋಡುವ ಆಸೆಯಾಯಿತು. ಆದರೆ ಅಷ್ಟರಲ್ಲಿ ನನ್ನ ಪ್ರಾಣವೇ ನನ್ನ ಬಿಟ್ಟು ಹೋಗಿತ್ತು. ಆದರೆ ಮತ್ತೊಮ್ಮೆ ಎಲ್ಲವೂ ನನಗೆ ಗೋಚಾರವಾಯಿತು. ನನ್ನ ದೇಹ ಅಲ್ಲೇ ಅದೇ ಆಸ್ಪತ್ರೆಯ ಮಂಚದ ಮೇಲೆ ಬಿದ್ದಿತು. ನನ್ನ ಕಂದ ನನ್ನ ಪಕ್ಕದಲ್ಲಿ ತೊಟ್ಟಿಲಲ್ಲಿ ಮಲಗಿ ಅಳುತ್ತಿತ್ತು. ಅದನ್ನು ಮುಟ್ಟಲು ಪ್ರಯತ್ನಿಸಿದೆ, ಆದರೆ ಅದು ಸಾಧ್ಯವಾಗಲಿಲ್ಲ. ನನ್ನ ಕೂಗು ಯಾರು ಕೇಳುವವರಿಲ್ಲ. ನನ್ನ ಮಗು ನನ್ನ ಕಣ್ಣ ಮುಂದಿದ್ದರೂ ಅದನ್ನು ಮುಟ್ಟಲಾಗದೆ ನನ್ನ ಕನಸು ನುಚ್ಚು ನೂರಾಯಿತು. ಅದರ ಮುದ್ದಾದ ಮುಖ ನೋಡಿ ಒಂದೆಡೆ ಮನಸ್ಸಿಗೆ ಹಿತ ಹಾಗೂ ಖುಷಿಯಾದರೆ ಆ ಖುಷಿ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ನನ್ನ ಸಾಯಿಸಿದ ಇದೇ ಕೈಗಳು ನನ್ನ ಆ ಪುಟ್ಟ ಕಂದಮ್ಮನ ಕುತ್ತಿಗೆ ಎತ್ತಸಾಗಿತ್ತು. ಅವರನ್ನು ತಡೆಯಲು ಪ್ರಯತ್ನಿಸಿದೆ. ಆದರೆ ಕ್ಷಣಾರ್ಧದಲ್ಲಿ ನನ್ನ ಮಗು ಈ ಲೋಕದ ಋಣ ತೀರಿಸಿ ನನ್ನ ಕೈ ಸೇರಿತು. ದೇಹವಲ್ಲದಿದ್ದರೂ ಆತ್ಮ ಕೈ ಸೇರಿತು ಎಂದು ಖುಷಿಪಟ್ಟರೆ, ನನ್ನ ಹಾಗೂ ನನ್ನ ಮಗುವನ್ನು ಸಾಯಿಸಿದ ಈ ಪಾಪಿಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ನನ್ನ ಆತ್ಮ ಪಣತೊಟ್ಟಿತು. ನಾನು ಆತ್ಮವಾಗಿ 2 ಗಂಟೆ ಕಳೆದಿತ್ತು. ಒಂದೆಡೆ ನೀನು ನನ್ನ ದೇಹವನ್ನು ಹಿಡಿದು ಒಂದು ಕೈಯಲ್ಲಿ ಮಗುವನ್ನು ಹಿಡಿದು ಅಳುತ್ತಿದ್ದರೆ, ಮತ್ತೊಂದೆಡೆ ಆ ದುಷ್ಟ
ಜನಗಳು ವೈದ್ಯರಿಗೆ ಕೈತುಂಬ ಹಣ ಕೊಟ್ಟು ಆಕಸ್ಮಿಕ ಸಾವು ಎಂದು ಡೆತ್ ಸರ್ಟಿಫಿಕೇಟ್ ಪಡೆದರು. ನಂತರ ನಾನು ನನ್ನ ಮಗು ನಿನ್ನ ಪಕ್ಕದಲ್ಲೇ ಇದ್ದರೂ ನಮ್ಮ ದೇಹವನ್ನು ಮಣ್ಣಿಗೆ ಹಾಕಿ ನೀನು ರೋಧಿಸಿದೆ ಎಂದು ಹೇಳಿ ಶೀಲಾ ಆತ್ಮ ಅವನ ಮುಂದೆ ರೋಧಿಸಿತು. ಈ ಮನೆಯಲ್ಲಿ ನಮ್ಮೂರಿನ ಭಯಂಕರ ಕೆಟ್ಟ ಮಂತ್ರವಾದಿಯಾದ ಇವನನ್ನು ನೋಡಿದ ದಿನವೇ ನನಗೆ ಇವರಿಬ್ಬರ ಮೇಲೆ ಅನುಮಾನ ಬಂದಿತು. ಅವರಿಬ್ಬರನ್ನು ಹಿಂಬಾಲಿಸಿದಾಗ ಮನೆಯಲ್ಲಿ ಶೀಲಾ ಆತ್ಮ ಇದೆ ಎಂದು ನನಗೆ ತಿಳಿಯಿತು. ನಂತರ ನಿಮ್ಮ ಕೈ ಮುರಿದು ಆಸ್ಪತ್ರೆ ಸೇರಿದಾಗ ನಿಮ್ಮ ಮೇಲೆ ಇವನು ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ಆತ್ಮಗಳ ಉಪಯೋಗ ಮಾಡುತ್ತಿದ್ದಾನೆ ಎಂದು ನನಗೆ ತಿಳಿಯಿತು. ತಕ್ಷಣ ನಾನು ಈ ತಾಂತ್ರಿಕರ ಭೇಟಿ ಮಾಡಿ ನಿಮ್ಮ ಬಳಿ ಕರೆದುಕೊಂಡು ಬಂದೆ. ಕೊನೆಗೂ ದೇವರ ಶಕ್ತಿ ಮುಂದೆ ದುಷ್ಟಶಕ್ತಿ ಸೋತು ನೀವು ಬದುಕಿದ್ರಿ ಎಂದು ಶೀಲಾ ತಂದೆ ಹೇಳಿದರು. ಅಮ್ಮ, ಚಿಕ್ಕ ವಯಸ್ಸಿನಿಂದ ನೀವು ಎಷ್ಟೇ ತೊಂದರೆ ಕೊಟ್ಟರೂ ನಾನು ನಿಮ್ಮನ್ನು ಪ್ರೀತಿಸಿದ್ದೆ. ಒಬ್ಬ ತಾಯಿಯಾಗಿ ಮಗಳ ಖುಷಿಯನ್ನು ಬಯಸಿದ್ದು ತಪ್ಪಲ್ಲ. ಆದರೆ ನಿಮ್ಮ ಮಗಳ ಖುಷಿಗೋಸ್ಕರ ಮತ್ತೊಬ್ಬರ ಮಗುವನ್ನು ಸಾಯಿಸುವುದು ಎಷ್ಟು ಸರಿ? ನಿಮ್ಮ ಕನಸು ನಿಮ್ಮ ಮಗಳು ಸಂತೋಷವಾಗಿರುವುದಾದರೆ ನನ್ನ ಕನಸು ಕೂಡ ಅದೇ ಅಲ್ಲವಾ? ನನ್ನ ಕ್ಷಮಿಸಿಬಿಡು ಶೀಲಾ. ಆ ದಿನ ನನಗೆ ಕೇವಲ ನನ್ನ ಮಗಳ ಖುಷಿ ಹಾಗೂ ನೆಮ್ಮದಿ ಒಂದೇ ಕಾಣುತ್ತಿತ್ತು. ನನಗೆ ನನ್ನ ಸ್ವಾರ್ಥ ಕಣ್ಣು ಕಟ್ಟಿತು. ಹೀಗಾಗಿ ನಿನ್ನ ಸಾಯಿಸಿದೆ. ದಯವಿಟ್ಟು ನಿನಗೆ ಕೋಪವಿದ್ದರೆ ನನ್ನ ಮೇಲೆ ತೀರಿಸಿಕೊ. ನನ್ನ ಮಗಳನ್ನು ಮಾತ್ರ ಏನು ಮಾಡಬೇಡ. ದಯವಿಟ್ಟು ನಿನ್ನ ಕಾಲಿಗೆ ಬೀಳುವೆ ಎಂದು ಗೋಳಾಡಿದರು. ಕ್ಷಮೆ ಈ ಪದಕ್ಕೆ ಅರ್ಥ ನಾನು ಎಂದಿಗೂ ಮರೆತಿರುವೆ ಅಮ್ಮ. ನನ್ನ ಕನಸಿಗೆ ಕೊಳ್ಳಿಯಿಟ್ಟು ಬಾಡಿ ಬದುಕಬೇಕಾದ ನನ್ನ ಕಂದನನ್ನು ಕೊಂದ ನಿಮಗೆ ಕ್ಷಮೆ ಇಲ್ಲ ಎಂದು ಭಾಗ್ಯ ಅವರ ಕುತ್ತಿಗೆ ಇಸುಕಿದಳು. ಅಕ್ಕ, ನಾನು ಭಾವನನ್ನು ಇಷ್ಟಪಟ್ಟ ಕಾರಣಕ್ಕೆ ಅಮ್ಮ ಈ ರೀತಿ ಮಾಡಿದ್ದಾಳೆ. ಇದರಲ್ಲಿ ಅಮ್ಮನ ಯಾವ ತಪ್ಪು ಇಲ್ಲ. ಅಮ್ಮ ನಿನ್ನ ಮತ್ತು ನಿನ್ನ ಮಗುವನ್ನು ಸಾಯಿಸಲು ನಾನೇ ಕಾರಣ. ದಯವಿಟ್ಟು ಅಮ್ಮನನ್ನು ಏನು ಮಾಡಬೇಡ. ನನ್ನ ಬಲಿ ತೆಗೋ ಅಕ್ಕ ಎಂದು ಅತ್ತಳು ಪ್ರಕೃತಿ. ಅಷ್ಟು ಹೊತ್ತು ಸೇಡಿನ ಜ್ವಾಲೆಯಲ್ಲಿ ಬೇಯುತ್ತಿದ್ದ ಶೀಲಾ ಆತ್ಮ ಒಂದು ಕ್ಷಣ ಮೌನವಾಯಿತು. ನಿಮ್ಮಿಬ್ಬರನ್ನು ಕೊಂದರೆ ನನಗೆ ನನ್ನ ಜೀವನ ಮರಳಿ ಸಿಗುತ್ತದೆಯೇ? ಇಲ್ಲ. ದೇಹಕ್ಕೆ ಕೊಡುವ ಶಿಕ್ಷೆಗಿಂತ ಮನಸ್ಸಿಗೆ ಕೊಡುವ ಶಿಕ್ಷೆ ಜಾಸ್ತಿ ನೋವನ್ನುಂಟು ಮಾಡುತ್ತದೆ. ಹೀಗಾಗಿ ನಿಮ್ಮಿಬ್ಬರ ಜೀವನ ಪರ್ಯಂತ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯಬೇಕು. ಶಶಾಂಕ್ ಪೊಲೀಸರಿಗೆ ಕರೆ ಮಾಡುತ್ತಾನೆ. ಪೊಲೀಸರು ಇಬ್ಬರನ್ನು ಬಂಧಿಸಿ ಕರೆದುಕೊಂಡು ಹೋಗುವಾಗ ಪ್ರಕೃತಿ ಪೊಲೀಸರ ಬಂದೂಕಿನಿಂದ ತಲೆಗೆ ಗುಂಡು ಹಾರಿಸಿಕೊಂಡು ಸಾಯುತ್ತಾಳೆ. ಇದನ್ನು ನೋಡಿದ ಅವಳ ತಾಯಿ ಅಲ್ಲೇ ಕುಸಿದು ಬೀಳುತ್ತಾರೆ. ಅವರನ್ನು ಎಚ್ಚರಗೊಳಿಸಿ ಪೊಲೀಸರು ಭಾಗ್ಯ ಅವರನ್ನು ಜೈಲಿಗೆ ಹಾಕಿದರು. ಯಾವ ಮಗಳಿಗೋಸ್ಕರ ಭಾಗ್ಯ ತಾವು ಹೆಣ್ಣು ಅನ್ನುವುದನ್ನು ಮರೆತು ಮತ್ತೊಬ್ಬ ಮಗಳಿಗೆ ಅನ್ಯಾಯ ಮಾಡಿದ್ದರೋ ಇಂದು ಅದೇ ಮಗಳು ಅವರ ಕಣ್ಣ ಮುಂದೆ ಪ್ರಾಣ ಬಿಟ್ಟಿದ್ದಳು. ಶೀಲಾ ಹೇಳಿದ ಹಾಗೆ ಅವರ ಮನಸ್ಸು ಕೊರೆದು ಜೀವನವೇ ಬೇಡವೆನ್ನುವಷ್ಟು ಕುಗ್ಗಿದರು. ಅಕ್ಕನ ಜೀವನಕ್ಕೆ ಕೊಳ್ಳಿಯಿಟ್ಟು ಸುಖವಾಗಿ ಇರಬೇಕೆಂದುಕೊಂಡಿದ್ದ ಪ್ರಕೃತಿ ಮಣ್ಣಲ್ಲಿ ಮಣ್ಣಾಗಿ ಹೋದಳು. ಕೊನೆಯ ಬಾರಿ ಗಂಡ, ಅಪ್ಪ, ಅತ್ತೆ, ಮಾವನ ಮುಖ ನೋಡಿ ಭೂಮಿಯ ಋಣ ತೀರಿಸಿ ಬೇರೆಯ ಲೋಕಕ್ಕೆ ಪ್ರಯಾಣ ಬೆಳೆಸಲು ತಯಾರಾದಳು ಶೀಲಾ. ಅವಳು ಬಳಿ ಇದ್ದಾಗ ತಿರಸ್ಕರಿಸಿದ ಅವಳ ಗಂಡ ಇವತ್ತು ಅವಳು ಆತ್ಮವಾಗಿದ್ದಾಗ ಅವಳನ್ನು ತನ್ನ ಬಳಿ ಇರುವಂತೆ ಬೇಡಿದ. ಆದರೆ ಅದು ಸಾಧ್ಯವಿರಲಿಲ್ಲ. ಹೆಣ್ಣು ಕ್ಷಮೆಯಾದರಿತ್ರಿ ಎಂಬ ಮಾತು ಇದೆ. ಸಾಧ್ಯವಾದರೆ ನನ್ನ ಕ್ಷಮಿಸು ಶೀಲಾ ಎಂದು ಅವಳ ಬಳಿ ಕ್ಷಮೆ ಕೇಳಿದ ಶಶಾಂಕ್. ಅವಳು ಅವನನ್ನು ಕ್ಷಮಿಸಿದಳು. ಕೈ ಸೇರದ ಮಗುವಿನ ಮುಖ ನೋಡಿ ಕೊರಗಿದ. ಮುಟ್ಟಲಾಗದೆ ಚಡಪಡಿಸಿದ. ಆದರೆ ಅದರಿಂದ ಏನು ಪ್ರಯೋಜನವಿರಲಿಲ್ಲ. ಕೊನೆಗೂ ಅವಳ ಹಾಗೂ ಮಗುವಿನ ಆತ್ಮ ಲೋಕದ ಋಣ ತೀರಿಸಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದರು. ಇಂದು ಶಶಾಂಕ್ನ ದೊಡ್ಡ ಮನೆ ತಂದೆ ತಾಯಿಗೆ ಬೇಡವಾದ ಅನಾಥ ಮಕ್ಕಳ ಆಶ್ರಯ ಗೃಹವಾಗಿದೆ. 300ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಆಶ್ರಯ ಪಡೆದು ಸುಖವಾಗಿ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಶೀಲಾ ಬಾಲ ಮಕ್ಕಳ ಅನಾಥಾಶ್ರಮ ಗೋಡೆಯ ಮೇಲೆ ನಗುಮುಖದ ಶೀಲಾ ಭಾವಚಿತ್ರ ನಗುತ್ತಾ ನೇತಾಡುತ್ತಿದೆ. ಅದನ್ನು ನೋಡಿ ಒಂದು ರೀತಿಯ ನೆಮ್ಮದಿ ನಿಟ್ಟುಸಿರು ಬಿಟ್ಟ ಶಶಾಂಕ್. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.